ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ಈ ಅಗ್ನಿ ಜ್ವಾಲೆ ಎಂಬ ಕಾರ್ಯಕ್ರಮ ನೋಡುವಂಥ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಅಗ್ನಿ ಜ್ವಾಲೆ ಎಂಬ ಕಾರ್ಯಕ್ರಮವು ದೇವರ ಆಶೀರ್ವಾದದಲ್ಲೂ ದೇವರ ಕೃಪೆಯಿಂದಲೂ ಮತ್ತು ಸತ್ಯವೇದದಲ್ಲಿರುವಂಥ ಎಲ್ಲ ಸಂಗತಿಗಳನ್ನು, ಗೂಢಾರ್ಥಗಳನ್ನು ಮತ್ತು ಸತ್ಯವೇದದಲ್ಲಿರುವಂಥ ಸಾಮ್ಯಗಳನ್ನು, ಸತ್ಯವೇದದಲ್ಲಿರುವಂಥ ವಾಕ್ಯದ ಬಲವನ್ನು, ಅಡಗಿರುವಂಥ ಉದುವಾಗಿರುವಂಥ ಎಲ್ಲ ಸಂಗತಿಗಳನ್ನು, ಅದನ್ನು ರಹಸ್ಯಗಳನ್ನು ಅದನ್ನು ಬಯಲಿಗೆ ತರುವುದೇ ಈ ಒಂದು ಕಾರ್ಯಕ್ರಮ ಉದ್ದೇಶವಾಗಿದೆ. ಮತ್ತು ಆ ಎಲ್ಲ ರಹಸ್ಯಗಳನ್ನು ವಿವರಣೆಯಾಗಿ ಅದನ್ನು ತಿಳಿಸಲಿಕ್ಕೆ ದೇವರು ಕೊಟ್ಟಿರುವಂಥ ಈ ಒಂದು ಅವಕಾಶಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಅದಕ್ಕಾಗಿ ಈ ಅಗ್ನಿ ಜ್ವಾಲೆ ಎಂಬ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರಿಗೂ ತಮ್ಮ ಕುಟುಂಬದಲ್ಲಿ, ತಮ್ಮ ವ್ಯಕ್ತಿಯ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡುವನಾಗಿದ್ದಾನೆ. ಯಾಕಂದರೆ ನಮ್ಮನ್ನು ಉಂಟು ಮಾಡಿದಂಥ ದೇವರ ಬಗ್ಗೆ ಮತ್ತು ಆ ಸೃಷ್ಟಿಕರ್ತನ ಬಗ್ಗೆ ನಾವು ಸಂಪೂರ್ಣ ತಿಳ್ಕೊಂಡು ಮತ್ತು ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ, ಒಂದು ಜೀವಿತದಲ್ಲಿ ಒಂದು ಆಶೀರ್ವಾದ, ಒಂದು ದೇವರ ಮಹಿಮೆಯನ್ನು, ದೇವರ ಕೃಪೆಯನ್ನು ತಿಳ್ಕೊಳ್ಳಿಕ್ಕೆ ನಾವು ಯಾವಾಗಲೂ ಪ್ರಯಾಸ ಪಡೋರಾಗಿರಬೇಕು. ಅದಕ್ಕಾಗಿ ಇದುವರೆಗೂ ನಮ್ಮ ಅಗ್ನಿ ಜ್ವಾಲೆ ಎಂಬ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರಿಗೂ ಮತ್ತು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ವಿಶೇಷವಾಗಿ ಸಬ್ಸ್ಕ್ರೈಬ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ವಿಶೇಷವಾದಂಥ ಪ್ರಾರ್ಥನೆಯನ್ನು ಯಾವಾಗಲೂ ನಿಮ್ಮನ್ನು ನೆನೆಸಿಕೊಳ್ತಾ ಇರ್ತೇನೆ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಸಂದೇಶಗಳು, ವಾಕ್ಯಗಳು ಮತ್ತು ಸಾಕ್ಷಿಗಳು, ಪ್ರಾರ್ಥನೆಗಳು ಇವೆಲ್ಲ ಈ ಒಂದು ಅಗ್ನಿ ಜ್ವಾಲೆ ಎಂಬ ಕಾರ್ಯಕ್ರಮದಲ್ಲಿ ಇರುತ್ತವೆ. ತಾವುಗಳು ದಯಮಾಡಿ ಈ ಕಾರ್ಯಕ್ರಮವನ್ನು ಬರುವಂಥ ಸಂದೇಶವನ್ನು ಮತ್ತು ಅದನ್ನು ಪೂರ್ತಿಯಾಗಿ ನೋಡಬೇಕು ಮತ್ತು ಅದರ ಸಾಕ್ಷಿಗಳನ್ನು ಪೂರ್ಣವಾಗಿ ನೀವು ಕೇಳಬೇಕು. ಹೀಗೆ ಕೇಳುವುದರಿಂದಲೂ ಮತ್ತು ಈ ಕಾರ್ಯಕ್ರಮವನ್ನು ಆಲೈಸಿ ಕಾರ್ಯಕ್ರಮದಲ್ಲಿರುವಂಥ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ಮತ್ತು ಅಷ್ಟು ಮಾತ್ರವಲ್ಲದೆ ನಿಮ್ಮಲ್ಲಿ ಸಂದೇಹಗಳು, ಅನುಮಾನಗಳು ಮತ್ತು ಪ್ರಾರ್ಥನೆಯನ್ನು ಮಾಡಿಸಿಕೊಳ್ಬೇಕಾದ್ರೆ ಮತ್ತು ವಿಜ್ಞಾಪನೆಯನ್ನು ತಿಳಿಸುವುದಾದರೆ ನಮ್ಮಲ್ಲಿ ಫೋನ್ಗಳ ಮೂಲಕವಾಗಿ ನೀವು ಕರೆ ಮಾಡಬಹುದು, ಅಥವಾ ವಾಟ್ಸಪ್ ಮೂಲಕವಾಗಿ ನಮಗೆ ತಿಳಿಸಬಹುದು, ಅಥವಾ ತಾವೇ ನೇರವಾಗಿ ಬಂದು ಭೇಟಿಯಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು, ಈ ಅಗ್ನಿ ಜ್ವಾಲೆ ಎಂಬ ಕಾರ್ಯಕ್ರಮವನ್ನು ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಬಂಧುಗಳಿಗೂ, ನಿಮ್ಮ ಎಲ್ಲ ಸ್ನೇಹಿತರಿಗೂ ತಿಳಿಸಿ. ಅವರು ಸಹ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಅವರಿಗೆ ನೀವು ಬಲಪಡಿಸಬೇಕಾಗಿ ಬೇಡಿಕೊಳ್ತೇನೆ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದಲೂ ಅನೇಕರು ದೇವರ ವಾಕ್ಯವನ್ನು, ದೇವರ ಸಂದೇಶಗಳನ್ನು, ಸತ್ಯ ಸ್ವರೂಪನಾದ ಜೀವಳ ವಾಕ್ಯವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಅದಕ್ಕಾಗಿ ಈ ಕಾರ್ಯಕ್ರಮ ತಪ್ಪದೆ ವೀಕ್ಷಿಸಿ ಮತ್ತು ಕಾರ್ಯಕ್ರಮ ಪೂರ್ಣವಾಗಿ ನೋಡಬೇಕು. ಅದು ಸಾಕ್ಷಿಯಾಗಿರ್ಬೋದು, ವಾಕ್ಯವಾಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ಯಾವುದಾಗಲಿ ಎಲ್ಲಿ ಕೂಡ ನೀವು ಸ್ಕಿಪ್ ಮಾಡದಂತೆ ಪೂರ್ಣವಾಗಿ ನೋಡೋದಾದರೆ ತಪ್ಪದೆ ಹಿಂದೆ ಇದೇ ಗಳಿಗೆಯಲ್ಲಿ ದೇವರನ್ನು ಕುಟುಂಬದ ಆಶೀರ್ವಾದ ಮಾಡೋನಾಗಿದ್ದಾನೆ. ಅದಕ್ಕಾಗಿ ಕಾರ್ಯಕ್ರಮದ ಬಲವಾಗಿ ನಿಂತುಕೊಳ್ಬೇಕು ಮತ್ತು ಕಾರ್ಯಕ್ರಮವನ್ನು ಪೂರ್ಣವಾಗಿ ನೋಡಿ. ಯಾಕಂದರೆ ಇವತ್ತಿನ ಆ ಒಂದು ಸುಳ್ಳು ಬೋಧನೆ, ಇವತ್ತಿನ ಒಂದು ಕಾಲ್ಪನಿಕವಾದ ಬೋಧನೆಯಿಂದ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇರುವಂಥ ಅನೇಕ ಇರುವಂಥ ಗಲಿಬಿಲಿಯನ್ನು ತೆಗೆದುಹಾಕಿ ಜೀವಳ ದೇವರ ಬಳಿಗೆ ಬರಬೇಕು. ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರ ಬಳಿಗೆ ಬಂದು ನೀವು ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಹೊಂದಿಕೊಳ್ಳಬೇಕಾಗಿದೆ. ಮತ್ತು ಅಷ್ಟಲ್ಲದೆ ನಿಮ್ಮ ಮಾಡುವ ವ್ಯವಹಾರದಲ್ಲಿ ಮತ್ತು ನಿಮ್ಮ ವಿದ್ಯೆಯಲ್ಲಿ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೆಲ್ಲರಿಗೂ ನಾನು ವಿನಂತಿಸಿಕೊಳ್ಳೋನಾಗಿದ್ದೇನೆ. ತಪ್ಪದೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಹೀಗೆ ನಮ್ಮ ಕಾರ್ಯಕ್ರಮ ನೋಡಿ ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕಾಗಿ ನಿಮ್ಮ ಘನ ಸೇವಕರಾದಂಥ ರೆವರೆಂಡ್ ಎಂಕೋಬ್ ಡ್ಯಾನಿಯಲ್ ಅವರು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಹೇಳುವಾಗ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.